ನನಗೆ ಒಂದೊಂದ್ಸಾರಿ ಜಯಚಂದ್ರ ಅವರು ಈ ಭಾಗದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳ ಒಂದು ದೃಷ್ಟಿಯನ್ನು ತೆಗೆದುಕೊಂಡ್ರೆ ಒಬ್ಬ ಕ್ರಿಯಾಶೀಲ ಶಾಸಕ ಅಧಿಕಾರದಲ್ಲಿರಲಿ ಅಥವಾ ಅಧಿಕಾರದಿಂದ ಬೇರೆ ಇರಲಿ ಏನೆಲ್ಲ ಸಾಧನೆ ಮಾಡಬಹುದು ಅಂತಕ್ಕಂಥದ್ದನ್ನ ಶ್ರೀ ಜಯಚಂದ್ರ ಅವರು ತೋರಿಸಿಕೊಟ್ಟಿದ್ದಾರೆ. ಇದು ಎಲ್ಲ ಶಾಸಕರಿಗೂ ಕೂಡ ಒಂದು ರೀತಿಯ ಬೋಧನೆ ಆಗಬೇಕು. ಒಳ್ಳೆ ಕೆಲಸಗಳನ್ನು ಮಾಡಬೇಕಾದ್ರೆ ಅಧಿಕಾರಿಗಳ ಪಕ್ಷವಾಗಬೇಕಾದ್ದೇ ಇಲ್ಲ. ಶಾಸಕನ ಕ್ರಿಯಾಶೀಲತೆಗೆ ಒಂದು ದೊಡ್ಡ ಸವಾಲು. ಆ ಸವಾಲನ್ನ ಬಹಳ ಯಶಸ್ವಿಯಾಗಿ ಶ್ರೀ ಜಯಚಂದ್ರ ಅವರು ಎದುರಿಸಿದ್ದಾರೆ. ಸುಮಾರು 30 ವರ್ಷಗಳ ಪರಿಚಯ ನನಗೆ. ಅವರು ಹೇಗೆ ಮೇಲೆ ಬಂದರು ಅಂತಕ್ಕಂಥದ್ದನ್ನು ನಾನು ನೋಡಿದ್ದೇನೆ. ಅದರ ಬಗ್ಗೆ ಅಗಾಧವಾದಂಥ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದೇನೆ ಮತ್ತು ನನ್ನ ಅಡ್ಮಿರೇಷನ್ ಬಹಳವಾಗಿದೆ. ರಾಜಕಾರಣಕ್ಕೆ ಬಂದ ತಕ್ಷಣ ಎದುರು ಪಕ್ಷದವರನ್ನ ವಾಚಾಮಗೋಚರವಾಗಿ ಬಯಬೇಕಾದ್ದಿಲ್ಲ. ಟೀಕೆ ಕೆಲವು ಸಿವಿಲಿಟಿಯ ಎಲ್ಲೆಗಳನ್ನು ಮೀರಬೇಕಾಗಿಲ್ಲ. ಆಗಲೇ ಟೀಕೆ ಮಾಡುವವರ ಗೌರವ ಜಾಸ್ತಿ ಆಗ್ತದೆ ಅಂತಕ್ಕಂಥದ್ದನ್ನ ಜಯಚಂದ್ರ ಅವರು ಅರಿತಿದ್ದಾರೆ ಹಾಗೆ ಅಂತ ಹೇಳಿ ನನಗನ್ನಿಸಿದೆ. ನನ್ನ 50 ವರ್ಷದ ಸಾರ್ವಜನಿಕ ಜೀವನದಲ್ಲಿ ನಾನು ಟೀಕೆಗಳನ್ನು ಮಾಡಿದ್ದೇನೆ. ತೀವ್ರತರವಾದಂಥ ಟೀಕೆಯನ್ನು ಮಾಡಿದ್ದೇನೆ. ಇವತ್ತು ನಾನು ನಿಜಲಿಂಗಪ್ಪನವರನ್ನ ನೆನೆಸ್ಕೊಳ್ತೇನೆ. ನಾನು ಅವರ ವಿರುದ್ಧ ಮಾಡಿದಷ್ಟು ಟೀಕೆಯನ್ನ ಶಾಸನಸಭೆಯಲ್ಲಿ, ಅದರಲ್ಲಿಯೂ ಆ ಶರಾವತಿ ಯೋಜನೆಯ ಬಗ್ಗೆ, ಆ ಟೀಕೆ ಎಷ್ಟು ಸ್ಪೋರ್ಟಿವ್ ಆಗಿರ್ತಿತ್ತು ಅಂತಕ್ಕಂಥದ್ದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ನಾನು ವಿರೋಧ ಪಕ್ಷ PSP ಯಲ್ಲಿದ್ದೆ. ನಿಜಲಿಂಗಪ್ಪನವರು ಮುಖ್ಯಮಂತ್ರಿಗಳಾಗಿದ್ದರು. ನಾನು ಒಂದ್ಸರಿ ಅವ್ರಿಗೆ ಹೇಳಿದೆ, ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಶಾಶ್ವತವಾಗಿ ಅಲ್ಲಿ ಕೂರುವುದಿಲ್ಲ. ನಾನು ಇವತ್ತು ಎಲ್ಲಿ ಕೂತಿದ್ದೀನಿ, ನೀವು ಅಲ್ಲಿದ್ದೀರಿ. ಆದರೆ ಮುಂದಿನ ಚುನಾವಣೆಯಲ್ಲಿ ನೀವು ಇಲ್ಲಿಗೆ ಬರ್ಬೋದು, ನಾನು ಅಲ್ಲಿಗೆ ಹೋಗ್ಬೋದು ಹಾಗೆ ಅಂತ ಹೇಳಿದೆ. ಆಗ ನಿಜಲಿಂಗಪ್ಪನವರು ಅವರ ರಿಟಾರ್ಟ್ ಏನಿತ್ತು ಅಂತ ಹೇಳಿದ್ರೆ, ಮೈ ಯಂಗ್ ಫ್ರೆಂಡ್ ಈಸ್ ಡೇ ಡ್ರೀಮಿಂಗ್ ಅಂತ ಹೇಳಿದ್ರು. ನಮ್ಮ ಹುಡುಗ ಹಗಲುಗನಸು ಕಾಣ್ತಾ ಇದ್ದಾನೆ ಹಾಗೆ ಅಂತ ಹೇಳಿ. ಅದು ಯಾವ ಗಳಿಕೆಯಲ್ಲಿ ಅವರು ಆ ಮಾತು ಹೇಳಿದ್ರೋ ನಾನು ಆ ಮಾತು ಹೇಳಿದ್ನೋ, ಇದು ಬಹುಶಃ 69-70 ಇಸ್ವಿ ನಡೀರ್ಬೇಕು. ಅದಾದ 2 ವರ್ಷದಲ್ಲಿ ನಾನು ದೇವರಾಜ ಅರಸರ ಸರ್ಕಾರದಲ್ಲಿ ಇಂಡಸ್ಟ್ರೀಸು, ಪಾರ್ಲಿಮೆಂಟರಿ ಅಫೇರ್ಸು, ಕಾಮರ್ಸು ಮಿನಿಸ್ಟರ್ ಆದೆ. ಒಂದ್ಸರಿ ದೆಹಲಿಯಿಂದ ನಾವಿಬ್ಬರು ಜೊತೆಲಿ ಬೆಂಗಳೂರಿಗೆ ಬಂದು, ನಿಜಲಿಂಗಪ್ಪನವರು ನಾನು. ಆಗ ವಿಮಾನ ಹೈದರಾಬಾದ್ನಲ್ಲಿ ಇಳಿತಿತ್ತು. ಆಗ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು.
ಆಗ ಅವ್ರು ಹೇಳ್ತಾ ಇದ್ರು ನನಗೆ, ಅಯ್ಯೋ ನನಗೆ ಸಾಕಾಗೋಗಿದೆ ಈ ಹಾರ ಈ ತುರಾಯಿ. ಯಾಕೆಂದ್ರೆ ಆಂಧ್ರ ಪ್ರದೇಶದಲ್ಲಿ ಅವರ ಸರ್ಕಾರ ಇತ್ತು, ಮುಖ್ಯಮಂತ್ರಿ ಎಲ್ಲ ಮಂತ್ರಿಗಳು ಕೂಡ ಅವರನ್ನ ಸ್ವಾಗತಿಸಲಿಕ್ಕೆ ಹೇಳ್ತಿದ್ರು. ಅದಾದ 2 ವರ್ಷಕ್ಕೆ ಆಂಧ್ರದಲ್ಲೂ ಅವ್ರ ಸರ್ಕಾರ ಹೋಯ್ತು, ಕರ್ನಾಟಕದಲ್ಲೂ ಅವ್ರ ಸರ್ಕಾರ ಹೋಯ್ತು, ರಾಜಕೀಯ ಸ್ಥಿತ್ಯಂತರವಾಯಿತು. ಆಗ ಮತ್ತೆ ಪ್ರಯಾಣ ಮಾಡ್ತಾ ಇದ್ದಂಥ ಕಾಲದಲ್ಲಿ ಅವ್ರು ಹೇಳಿದ್ರು, ನೀನು ಅವತ್ತು ಹೇಳಿದೆ ಯಾವುದೂ ಶಾಶ್ವತ ಅಲ್ಲ ಅಂತ. ನಮಗೆ ಈಗ ಅರಿವು ಆಗ್ತದೆ ಶಾಶ್ವತ ಅಲ್ಲ ಯಾವುದು ಅಂತ ಹೇಳಿ. ದೊಡ್ಡವರು ವಯೋವೃದ್ಧರು ಅಂತ ಹೇಳಿ ನಾವು ಅವ್ರನ್ನ ಗೌರವಿಸ್ತಾ ಇದ್ದೋ. ಕೊನೆಯ ದಿವಸಗಳಲ್ಲಂತೂ ಕೂಡ ನಿಜಲಿಂಗಪ್ಪನವ್ರಿಗೆ ನಾನು ಅಷ್ಟು ಹತ್ತಿರ ಆಗೋಗಿದ್ದೆ. ನಾನಾಗ ಮುಖ್ಯಮಂತ್ರಿ ಆಗಿದ್ದೆ, ಆಗಿಂದಾಗೆ ಅವ್ರನ್ನ ಭೇಟಿ ಮಾಡ್ತಿದ್ದೆ. ಸೋನಿಯಾ ಗಾಂಧಿ ಅವ್ರನ್ನ ಚಿತ್ರದುರ್ಗದ ಅವ್ರ ಮನೆಗೆ ಕರೆದುಕೊಂಡು ಹೋಗಿದ್ದೆ. ಈ ಕೆರೆಗಳ ವಿಚಾರ ಮಾತನಾಡ್ತಕ್ಕಂಥ ಕಾಲದಲ್ಲಿ ನಮ್ಮ ಬಸವರಾಜು ಅವರು ಶಂಕರಲಿಂಗೇಗೌಡರು ವಿಚಾರ ಪ್ರಸ್ತಾಪ ಮಾಡಿದ್ರು. ಶಂಕರಲಿಂಗೇಗೌಡರು ಅಂತ ಹೇಳಿ ಹಳೆಯ ಕಾಲದವರು. ಈಗ ನೀವೆಲ್ಲ ನಮ್ಮ ಹಳೆಯ ಕಾಲದವ್ರನ್ನೆಲ್ಲ ಮರ್ತು ಬಿಟ್ಟಿದ್ದೀರಿ. ಆದ್ರೆ ನಾನು ಬಹಳ ಹಳೆಯ ಕಾಲದವನು, ಯಾಕಂದ್ರೆ 50 ವರ್ಷದ ರಾಜಕಾರಣದಲ್ಲಿರು. ಅವರು ಅಸೆಂಬ್ಲಿ ಮೆಂಬರ್ ಆಗಿದ್ರು ನಮ್ಮ ತಂದೆಯವ್ರ ಜೊತೆಯಲ್ಲಿ. ಆಗ ಟಿ ಮರಿಯಪ್ಪನವ್ರ ವಿಚಾರ ಅವ್ರು ಹೇಳಿದ್ರು, ಈ ಎಂತ ಹೇಮಾವತಿ ನೀರು ನಾಗಮಂಗಲಕ್ಕೆ ಬರಬೇಕು, ಯಾಕೆ ಬರೋಕ್ಕಾಗದಲ್ಲ ಅಂತ. ಆಗ ಒಂದ್ಸರಿ ನಾನು ನಾಗಮಂಗಲ ಟ್ರಾವೆಲರ್ಸ್ ಬಂಗ್ಲೋನಲ್ಲಿ ಶಂಕರಲಿಂಗೇಗೌಡರನ್ನ ಭೇಟಿ ಮಾಡಿದೆ. ಹಿಂಗೆ ಜನಗಳಿದ್ರು, ಹೇಮಾವತಿ ವಿಚಾರ ಸ್ವಾಭಾವಿಕವಾಗಿ ಪ್ರಸ್ತಾಪ ಬಂತು. ಆಗ ಅವ್ರು ಹೇಳಿದ್ರು, ಮ್ಯಾಪ್ ತಗೊಂಬ ಅಂತ ಹೇಳಿದ್ರು. ಯಾರನ್ನು ಅವ್ರ ಶಿಷ್ಯನ ಒಂದು ಮ್ಯಾಪ್ ತಂದ. ಆಗ ನನಗೆ ತೋರಿಸಿ ಹೇಳಿದ್ರು, ಹೇಮಾವತಿ ಎಲ್ಲಿ ಹರಿತದೆ ಅಂದ್ರು, ಇಲ್ಲಿ ಹರಿತಾ ಇದೆ ಅಂದ್ರು. ನಾಗಮಂಗಲ ಎಲ್ಲಿದೆ ಅಂದ್ರು, ಇಲ್ಲಿದೆ ಅಂತ ಹೇಳಿದ್ರು. ಯಾಕೆ ಹರಿಯೋದಿಲ್ಲ ನೀರು, ಹೇಮಾವತಿ ನೀರು ನಾಗಮಂಗಲಕ್ಕೆ ಹಾಗೆ ಅಂತ ಹೇಳಿದ್ರು. ಬಹಳ ಸುಲಭ. ಏನು ಭೂಪಟದ ಮೇಲೆ ನೀರು ಹರಿಸ್ತಕ್ಕಂಥದ್ದು ಬಹಳ ಸುಲಭ. ಆದರೆ ಅದು ಕನಸಾಗಬೇಕಾಗಿದ್ರೆ 35 ವರ್ಷ ಬೇಕಾಯ್ತು. ಅದಾದ ಮೇಲೆ ಆದುದರಿಂದಲೇ ರಾಜಕಾರಣಿಗಳಲ್ಲಿ ಕನಸಿರಬೇಕು, ಕನಸುಗಳು ಬರಬೇಕು. ಆ ಕನಸುಗಳನ್ನು ನನಸು ಮಾಡ್ತಕ್ಕಂಥ ರಾಜಕೀಯ ಇಚ್ಛಾಶಕ್ತಿ ಅದರ ಜೊತೆಯಲ್ಲೇ ಬರಬೇಕಾಗ್ತದೆ. ಬಂದಾಗ ಮಾತ್ರ ಈ ಎಂತ ಕೆರೆ, ಮೊದಲಗೆರೆ, ಮೊದಲೂರು ಕೆರೆಗೆ ನೀರು ಹೋಗ್ತಕ್ಕಂಥದ್ದು. ಈಗ ಧರ್ಮಪುರ ಕೆರೆಗೆ ನೀರು ಹರಿಸಿ ಅಂತ ಇಲ್ಲಿ ಹಾಕಿದ್ದಾರೆ. ಈಗ ಶಂಕರೇಗೌಡರ ಭಾಷೆನಲ್ಲೇ ಹೇಳಬೇಕಾಗಿದ್ರೆ, ಈ ಧರ್ಮಪುರಿ ಕೆರೆಗೆ ಗ್ರೇಡಿಯಂಟ್ ಹೇಗಿದೆ, ಆದ್ರಿಂದ ನಾನು ಹೇಳ್ತಾ ಇದ್ದೇನೆ ಇವತ್ತು, ಏಕೆ ನೀರು ಹೋಗುದಲ್ಲ ಧರ್ಮಪುರಿ ಕೆರೆಗೆ ಆ ಗ್ರೇಡೇಷನ್ ಮೇಲೆ ಹೇಗೆ ಅಂತೇಳಿ. ಸ್ವಾಭಾವಿಕವಾಗಿ ಹರಿದು ಹೋಗ್ತದೆ. ಇನ್ನು ಆದ್ರಿಂದ ನೀವು ಕಳಕಳಿ ಬಿಟ್ಬಿಡಿ. ಇದು ಧರ್ಮಪುರ ಕೆರೆಗೆ ನೀರು ಜೊತೆಗೆ ಈ ಸಿರಾ ಕೆರೆ ತುಂಬಿರುವುದರಿಂದ ಇಡೀ ಈ ಅಂತರ್ಜಲ ಏನಿದೆ ಅದು ಸ್ವಾಭಾವಿಕವಾಗಿ ಮೇಲೆ ಬರ್ತದೆ. ಇದು ರೈತರುಗಳಿಗೆ ಈಗಾಗಲೇ ಅನುಭವಕ್ಕೆ ಬಂದಿರಬೇಕೀಗ. ಕಳೆದ 2, 3, 4 ವರ್ಷಗಳಲ್ಲಿ ಇದು ನಿಮಗೆ ಅನುಭವಕ್ಕೆ ಬಂದಿರತಕ್ಕಂಥ ವಿಚಾರ. ಇವುಗಳೆಲ್ಲವೂ ಕೂಡ ಆಗಬೇಕಾಗಿದ್ರೆ ಅದಕ್ಕೆ ಒಬ್ಬ ಮೇಟಿ ಬೇಕು. ಆ ಮೇಟಿ ದೂರದೃಷ್ಟಿಯ ಮೇಟಿ. ಅವನು ನಾಳೆ ಚುನಾವಣೆಯನ್ನು ಗಮನಕ್ಕೆ ತೆಗೆದುಕೊಳ್ತಕ್ಕಂಥದ್ದವನಲ್ಲ. ಚುನಾವಣೆ ಯಾವುದೋ ಒಂದು ಸ್ಥಿತ್ಯಂತರದಲ್ಲಿ ನಡೀತದೆ, ಯಾವುದೋ ಒಂದು ಕಾಂಟೆಕ್ಸ್ಟ್ ಅಲ್ಲಿ ನಡೀತದೆ, ಆ ಒಂದು ಫಲಿತಾಂಶ ಬರ್ತದೆ. ಆದರೆ ನಾವು ಹಿಡಿದಂತ ದೃಷ್ಟಿ ಏನಿದೆ, ಅಭಿವೃದ್ಧಿಯ ದೃಷ್ಟಿ,
ಸ್ನೇಹಿತರೊಬ್ಬರು ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು ಮತ್ತು ಶಿವಕುಮಾರ್ ಅವರು, ಜಯಚಂದ್ರ ಅವರು ಎಲ್ಲರೂ ಭಾಷಣ ಮಾಡುವಾಗ ಹೇಳಿದ್ರು, 3 ವರ್ಷ ಬರ ನಾನು ಮುಖ್ಯಮಂತ್ರಿ ಆಗಿದ್ದಂಥ ಕಾಲದಲ್ಲಿ ಆ ಬರದಲ್ಲಿ ಕಾರ್ಯಕ್ರಮಗಳಿಗೆ ಬರ ಬರಲಿಲ್ಲ. ಕಾರ್ಯಕ್ರಮಗಳು ಸರಾಗವಾಗಿ ನಡೀತು. ಮಧ್ಯಾಹ್ನದ ಊಟದ ವ್ಯವಸ್ಥೆ, ಪ್ರತಿ ಬಜೆಟ್ನಲ್ಲೂ ಕೂಡ 300 ಕೋಟಿ ರೂಪಾಯಿಗಳನ್ನ ಅದಕ್ಕೋಸ್ಕರ ಮೀಸಲಿರಿಸ್ತಾ ಇದ್ದೆ. ಯಾಕೆಂದರೆ ನಾನು ಹಳ್ಳಿಗಾಡಿನಲ್ಲಿಂದ ಬಂದವನು, ಹಳ್ಳಿಗಾಡಿನ ಜನಗಳ ಬವಣೆಯನ್ನು ಕಂಡವನು. ಮಕ್ಕಳು ಬೆಳಗ್ಗೆ ಹಳ್ಳಿಯಿಂದ ಅವ್ರ ಮನೆಯಿಂದ ತಾಯಿ ಕೊಟ್ಟದ್ದನ್ನು ಏನೋ ತಿಂದು ಶಾಲೆಗೆ ಬಂದು ಪುನಃ ಸಾಯಂಕಾಲ ಮನೆ ಸೇರುವವರೆಗೂ ಕೂಡ ಹಸಿದ ಹೊಟ್ಟೆ ಯಾವ ವಿದ್ಯೆಯನ್ನ ಕಲಿತ್ಕೊಳ್ಳಲಿಕ್ಕೆ ಸಾಕು. ಆದ್ದರಿಂದ ಸರ್ಕಾರ ಮೊದಲು ಆ ಹಸಿದ ಹೊಟ್ಟೆಗೆ ಸಾಂತ್ವನ ಮಾಡಿ ಆನಂತರ ವಿದ್ಯೆ ಪೋಷಣೆ ಮಾಡಿದ್ರೆ ಅದು ಸಾರ್ಥಕವಾದಂಥ ವಿದ್ಯಾದಾನ ಆಗ್ತದೆ. ಕೃಷ್ಣ ಹಳ್ಳಿ ಕಡೆಗೆ ಗಮನ ಕೊಡಲಿಲ್ಲ, ಬರೀ ಐಟಿ ಬಿಟಿ ಹಾಗೆ ಅಂತ ಹೇಳಿ ಅಂತ ಕೆಲವರು ರಾಜಕೀಯ ಪ್ರೇರಿತವಾದಂಥ ಟೀಕೆಗಳನ್ನು ಆಗೂ ಮಾಡ್ತಾ ಇದ್ರು. ಆದರೆ ರೈತಾಪಿ ಜನಗಳನ್ನು ನಾವು ಮರೆತು ಬಿಟ್ಟಿದ್ರೆ, ಹಸ್ತಿರ್ತಕ್ಕಂಥ ಗ್ರಾಮೀಣ ಪ್ರದೇಶದ ಮಕ್ಕಳನ್ನು ನಾವು ಮರೆತು ಬಿಟ್ಟಿದ್ರೆ ಈ ಟೀಕೆ ನಾವು ಒಪ್ಪಬಹುದಾಗಿತ್ತು. ಆದರೆ ಅದರ ಜೊತೆಗೆ ನಾವು ಈ ಕೈಂಕರ್ಯವನ್ನು ಕೂಡ ಮಾಡಿದೋ. ಡಾಕ್ಟರ್ ದೇವಿ ಶೆಟ್ಟಿ, ನಾರಾಯಣ ಹೃದಯಾಲಯದ ಮುಖ್ಯಸ್ಥರು, ಅವರು ನನ್ನ ತಲೆಗೆ ಈ ಯಶಸ್ವಿನಿ ಐಡಿಯಾ ಮೊದಲು ಹಾಕಿದವರು ಡಾಕ್ಟರ್ ದೇವಿ ಶೆಟ್ಟಿ ಅವರು. ಆ ಡಾಕ್ಟರ್ ದೇವಿ ಶೆಟ್ಟಿ ಅವರ ಐಡಿಯಾವನ್ನ ನಮ್ಮ ಸರ್ಕಾರ ಪೂರ್ಣವಾಗಿ ಒಪ್ಪಿತು, ಅವರನ್ನು ಇನ್ವಾಲ್ವ್ ಮಾಡಿದೋ. ಆದುದರಿಂದಲೇ ಅಷ್ಟು ಸುಸೂತ್ರವಾಗಿ ಈ ಕಾರ್ಯಕ್ರಮ ಇವತ್ತು ರಾಷ್ಟ್ರೀಯ ಕಾರ್ಯಕ್ರಮ ಆಗಿದೆ. ಆವತ್ತಿನ ಸರ್ಕಾರ ಕೆಲವು ಏನು ಕಾರ್ಯಕ್ರಮಗಳನ್ನು ಜಾರಿಗೆ ತಂದೋ ಅವು ಉತ್ತರೋತ್ತರ ರಾಷ್ಟ್ರೀಯ ಕಾರ್ಯಕ್ರಮಗಳಾಗಿ ಪರಿವರ್ತನೆಯಾಗಿದೆ ಅನ್ನತಕ್ಕಂಥದ್ದು ಸಮಾಧಾನ ತರ್ತಕ್ಕಂಥ ಒಂದು ವಿಚಾರ. ಇನ್ನು ಮಧ್ಯಾಹ್ನದ ಬಿಸಿ ಊಟ ಅಥವಾ ಈ ರೈತಾಪಿ ಜನಗಳಿಗೆ ಇದು ಯಶಸ್ವಿನಿ ಭೂಮಿ. ಶಿವಕುಮಾರ್ ಅವರು ಹೇಳಿದ್ರು, ಇನ್ನು ಕೆಲಸ ಮಾಡ್ತಾ ಇದೀವಿ ಇಲ್ವೋ ಗೊತ್ತಿಲ್ಲ, ಅವು ಆ ಕಂಪ್ಯೂಟರ್ಗಳು ಮಾಡ್ತಾ ಇವೆ ಅಂತ ಕೇಳಿದೆ. ಯಾಕೆಂದ್ರೆ ರೈತರನ್ನ ರಕ್ಷಣೆ ಮಾಡಲಿಕ್ಕೋಸ್ಕರ ಆ ಯೋಜನೆಯನ್ನು ನಾವು ಜಾರಿಗೆ ತಂದು, ವಿಶ್ವ ಬ್ಯಾಂಕ್ನವರು ಮೆಚ್ಚಿ ಹೊಗಳಿರ್ತಕ್ಕಂಥ ಯೋಜನೆ ಅದು. ಅವರು ಸರ್ಟಿಫಿಕೇಟ್ ಬೇಕಾಗಿಲ್ಲ ನಮಗೆ. ಆದರೆ ಕರ್ನಾಟಕ ಸರ್ಕಾರ ಇಂಥದ್ದೊಂದು ಒಳ್ಳೆ ಕೆಲಸವನ್ನು ಮಾಡ್ತು. ಇದು ಮಿಕ್ಕ ರಾಜ್ಯ ಸರ್ಕಾರಗಳು ಇದನ್ನ ಅನುಷ್ಠಾನಕ್ಕೆ ತರಬೇಕು ಹಾಗೆ ಅಂತ ಹೇಳಿ ಹೇಳ್ತಾರೆ. ಬಂಧುಗಳೇ, ಇನ್ನು ನಾನು ಶಿವಕುಮಾರ್ ಹೇಳಿದಾಗೆ ಇನ್ನೂ ಮಾತನಾಡಬೇಕು ಅಂತ ಅನಿಸುತ್ತೆ ನನಗೆ. ಆದರೆ ನನ್ನ ಗಡಿಯಾರ ಆಗಲೇ 3:15 ಗಂಟೆ ತೋರಿಸ್ತಾ ಇದೆ. ನಾನು ಇವತ್ತು ಡೆಲ್ಲಿಗೆ ಹೋಗಬೇಕಾಗಿದೆ, ನನಗೆ ಅಲ್ಲಿ ಕೆಲಸ ಇದೆ. ಆದ್ದರಿಂದ ನಾನು ಇನ್ನೂ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಶ್ರೀ ಜಯಚಂದ್ರ ಅವರಿಗೆ ನನ್ನ ತುಂಬು ಹೃದಯದ
ಮೆಚ್ಚುಗೆ ಮತ್ತು ನನ್ನಿಂದ ಏನಾದರೂ ಕೊಂಚ ಅವರಿಗೆ ಸಹಾಯ, ಅವರಿಗೆ ಕುಮ್ಮಕ್ಕು ಬೇಕು ಹಾಗೆ ಅಂತಿದ್ರೆ ಅದಕ್ಕೆ ನಾನು ಸದಾ ಸಿದ್ಧವಾಗಿದ್ದೇನೆ ಅಂತಕ್ಕಂಥ ಆಶ್ವಾಸನೆಯನ್ನು ಅವರಿಗೆ ಕೊಟ್ಟು, ಜಯಚಂದ್ರ ಅವರಿಗೆ ಈ ಭಾಗದ ಜನಗಳ ಆಸೆಗೆ ಅವರು ದಾಸರಾಗಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಬಲ್ಲೆ. ಏನು ಅವರ ಎಲ್ಲ ಆಸೆಗಳು ಕೂಡ ಅಂದರೆ ಜನರಿಗೆ ಸಂಬಂಧಪಟ್ಟಂಥ ಆಸೆಗಳು ಅವುಗಳೆಲ್ಲವೂ ನೆರವೇರಲಿ ಹಾಗೆ ಅಂತೇಳಿ ಹಾರೈಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ತಾವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸೇರಿ ನಿಮ್ಮನ್ನು ನೋಡ್ತಕ್ಕಂಥ ಭಾಗ್ಯ, ನಿಮ್ಮನ್ನು ದರ್ಶನ ಮಾಡ್ತಕ್ಕಂಥ ಒಂದು ಭಾಗ್ಯ ನನಗೆ ಸಿಕ್ಕಿದ್ದಕ್ಕೆ ಮತ್ತೊಮ್ಮೆ ಜಯಚಂದ್ರ ಅವರಿಗೆ ನನ್ನ ಅನಂತವಾದಂಥ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ನನ್ನ ಮಾತು ಮುಗಿಸ್ತೇನೆ.